ಹಾಯ್ ಗೈಸ್, ಅದೇ ಹೇಳಿದ್ವಲ್ಲ ಹಣ್ಣು ತೊಗೊಂಬರ್ತೀವಿ ಅಂತಂದು. ಇವಾಗ ಬೆಳಿಗ್ಗೆ ತೊಗೊಂಬಂದಿವಿ, ಮಧ್ಯಾಹ್ನ ಬಿಸಿಲಾಗತ್ತ ಅಂತಂದು ಗೇಸಿಂದ ಪಕ್ಷಿಗೆ ಒಂದಿಷ್ಟು ಬಾಕ್ಸ್ ರೆಡಿ ಮಾಡಿವಿ. ಬಡವ್ರಲ್ಲ, ರೊಕ್ಕ ಕೊಟ್ಟ ಅಂತ ತರಕ್ಕಾಗಲ್ಲ. ಏನೋ ಐಡಿಯಾ ಪ್ಲಾನ್ ಮಾಡಿ ನೀರು ತೊಗೊಂಬಂದ ಪಕ್ಷಿಗೆ ಹಾಕಕ್ಕ. ಮ್ಯಾಗಿನ ನೀರು ಅದಾವ, ಬಟ್ ಇರ್ಲಿ ಬಿಡ್ಲಿ ಅಂತ ನೀರು ಕಲಂಗರಿ ಹಣ್ಣು. ಇವತ್ತು ಗುಡ್ಡ ಏರಕ ಇಷ್ಟು ಜನ ಅದೀವಿ, ಸಾಕಲ್ಲ. ಎಲ್ಲಾರು ಫ್ರೆಂಡ್ಸ್ ಅವ್ರವ್ರ ಕೆಲಸ, ಅದು ನಾನು ಇವತ್ತು ಕೆಲಸ ಇತ್ತು ಬಿಟ್ಟಿನಿ. ಇವೆಲ್ಲ ಹರ್ಕೊಂಬಂದು ಮ್ಯಾಗ ಒಯ್ಯಾಕತ್ತೀವಿ ಮುಂಜಾನೆ. ಬರ್ರಿ ಹೋಗ. ಇವರೇ ನಮ್ಮ ಎರಡು ಹುಲಿಗಳು. ಇವಾಗ ಸದ್ಯ ಮಟ್ಟಿಗೆ ಅಂತ ಅರ್ಧ ತಗೊಂಬಂದಿವಿ, ಒಂದ್ಸಲ ತಗೊಂಬಂದಿವಿ. ಸಾಧನೆ ಮಾಡಿ ಗಾಡಿ ಓಡೋಷ್ಟ್ರಲ್ಲಿ ಕೈನೇ ಕೆಂಪಗಾಗಿ ಹೋಯ್ತು. ಅತ್ತಾಗ ಇಬ್ಬರು ಬಂದಿವಿ. ಇನ್ನೇನಿದ್ರೂ ಇನ್ನಿಷ್ಟು ಇರ್ಬೇಕು. ಅರ್ಧ ಜಾಸ್ತಿ ಇದ್ವಲ್ಲ, ಫ್ರೆಂಡ್ಸ್ ಇರ್ಲಿಲ್ವಲ್ಲ, ಅದಕ್ಕೋಸ್ಕರ ಗಾಡಿ ಮೇಲೆ ತೊಗೊಂಬಂದ್ವಿ. ಫ್ರೆಂಡ್ಸ್ ಇದ್ರೆ ಹಂಗೆ ಮೆಟ್ಲು ಏರ್ಕೊಂಬರ್ತಿದ್ವಿ. ಈಗ ಅರ್ಧ ಬಂದಿವಿ, ಇನ್ನೂ ಅರ್ಧ ಐತೆ. ಗೈಸ್, ಈಗ ಬೆಟ್ಟ ಹಬ್ಬಕ್ಕೆ ಅಂತೀವಿ. ನನ್ನ ಕೈಲಂತ್ರ ಹೊರಟಾಗಲ್ಲ, ನಮ್ಮ ಅಣ್ಣಗೆ ಒರೆಸಿವಿ. ನೋಡಿ ಹೊರಗೆ ಕುಂತಾನ ತಣ್ಣ. ಮುಂದೆ ನೋಡಮ್ ಬರ್ರಿ. ನಮ್ಮ ಅಣ್ಣ ದಬಾಶರಲಾಗೇನ ಒಚ್ಚಾಗ್ಬಿಟ್ಟವು. ಒಬ್ಬತ್ ನಾನಿಲ್ಲಪ್ಪ ಅಂದ್ರೆ ಇನ್ನೊಬ್ಬರು ಇದ್ದಪ್ಪ ಅಂದ್ರೆ ಫ್ರೆಂಡ್ ವರ್ದ. ಬಟ್ ಏನ್ ಮಾಡಕ್ಕಲ್ಲ, ಅವ್ರವ್ರ ಕಲ್ಸ್ಬೇಕು. ಹೊರ ಆಗ್ಲಾರ ತಿಪ್ಲಿಗೆ ಸ್ವಲ್ಪ ಇಳಿಸನ ದಮ್ ಜಿಗ ಬಂದ ಐಕೆಲೆ. ಒಬ್ಬನೇ ಇದ್ದೀನಲ್ಲ, ಫುಲ್ ಚೀಲ ಅದ. ಅರೇಟ ಹೋಗದ್ರ ಜಿಗಿ ಬೇನದ್ದ. ಇನ್ನ ಸ್ವಲ್ಪ ಅಷ್ಟು ಮಟ್ಟಿಗೆ ಉಳ್ದ. ಇಷ್ಟೇ ಎಬ್ಬಬೇಕು. ಎಬ್ಬಪ್ಪ ಅಂದ್ರೆ ಇಷ್ಟಕ್ಕ ಏನ್ ಗೊತ್ತಾ, ಅವಕ್ಕ ಮೇಲ್ ಕೋತಿಗಳಿಗೆ ಊಟ ಇಲ್ಲ, ನೀರಿಲ್ಲ. ಅವ್ಕರುಗಳ ಕಷ್ಟದ ಮುಂದೆ ನಮ್ ಕಷ್ಟ ಏನೂ ಇಲ್ಲ. ನಮ್ಮ ಅಣ್ಣ ಮತ್ತು ನಮ್ಮ ತಮ್ಮದವ್ರು ಎಲ್ಲರೂ ಹೊಂಟಿದ್ದೇವೆ. ಇಲ್ಲ, ನಾನಲ್ದ ಇವ್ರನ್ನ ಕುಂತ ಬಿಟ್ರೆ ಅಲ್ಲವೋ ನಿಂತಾನ. ಆಗ್ಲಾರ್ದ ಬಂದಿವಿ. ಇನ್ನು ಅರ್ಧ ಏನೊಂದು 30-40 ಪ್ಯಾಂಟಣಿಗವ. ಹೋಗ್ತೀವಿ, ಆಯ್ತು. ಇವಾಗ ಗಂಟೆ ಹೊಡೆದ ಬಿಡಮ್, ಏನನ್ನ ಆಗ್ಲಕ್ಕ. ನಮ್ಮ ಮುಡಿ ನನಗೆ ಸಿಗಲಪ್ಪ. ಹಣ್ಣು ಹೊಡೆದು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ತಂದು ಕೊಡ್ತೀವಲ್ಲ ಅದು ಇಂಪಾರ್ಟೆಂಟ್. ಈಗ ಮ್ಯಾಗ ಬಂದ್ವಿ. ನಮ್ಮ ಭಾಷೆದಾಗ ಹೇಳ್ಬೇಕಂದ್ರೆ ಕುಂಡೆ ನೀರು ಬಿಟ್ಟೋಯ್ತವ ಅವನು. ನೀರಾದ ನೀರು ಬಿಟ್ಟಂತ ಬರ್ರಿ ನೋಡ್ರಿ. ಓ, ಕೋತಲ್ ಮರಿ ಸತ್ತದ, ಯಾರು ನೋಡೇ ಇಲ್ಲ ಇದ್ರೊಳಗೆ. ನೋಡ್ರಿ, ಯಾರು ನೋಡೇ ಇಲ್ಲ ಇಲ್ಲಿ ಮೇಲ್ಗಡೆ. ಮರಿ ಸತ್ತೋಗ್ಬಿಟ್ಟದ. ನೀರು ಕುಡಿಯಕ್ ಹೋಗ್ಯದ, ನೀರಿಲ್ಲ. ಇಷ್ಟ ಮೇಲೆ ಯಾರು ಬರ್ತಾ ಹೇಳಿ? ಯಾರು ಬರಲ್ಲ ಇವಾಗ ಬ್ಯಾಸಿಗೆ ದಿನದಾಗ. ಎಲ್ಲ ಸ್ವಾರ್ಥಿಗಳ ಪ್ರಪಂಚ ಇಲ್ಲಿ. ಯಾರಿಗೋಸ್ಕರನು ಬದುಕಲ್ಲ, ನಮಗೋಸ್ಕರ ಬದುಕ್ಬೇಕು. ಸ್ವಲ್ಪ ಪಕ್ಷಿಗಳಿಗೆ ಬಾಡ ಮತ್ತೆ ನೀರಿಟ್ರಾಯ್ತಂತ. ಪ್ರಾಣಿಗಳ ಪರವಾಗಿ, ನನ್ನ ಪರವಾಗಿ ನಿಮ್ಮಲ್ಲಿ ಕೇಳ್ಕೋದಷ್ಟೇ, ಸಪೋರ್ಟ್ ಮಾಡ್ರಿ ಅಂತಂದು. ಅಲ್ಲೊಂದು ಬಂತು ಗಾಲಿ, ಅಲ್ಲೊಂದು ಬಂತು. ಈಗ ಅಲ್ಲೆಲ್ಲ ಬಂದು ಇವಾಗ ಬಂದು ನೋಡಿ, ಪ್ರೆಸೆಂಟ್ಲಿ ಇವಾಗ ಬಂದು. ಪಪ್ಪಾಯಣ್ಣ ಕೊಟ್ಟಿವಿ ಗಾಯ್ಸ್, ನೋಡ್ರಿ ಎಷ್ಟು ಅದಕ್ಕೆ ಹೊಟ್ಟೆ ಹಸುವಾಗಿರ್ಬೇಕು.
ಹ್ಯಾಪಿ ಹ್ಯಾಪಿ ಜಾಲಿ ಜಾಲಿ. ನೋಡ್ರಿ ಇಲ್ಲಿ ಒಂದು ಕೋತಿ ತನ ಕುಂತ, ನಮ್ಮ ಅದ್ರಾಗ ಇಲ್ಲಿ ಒಂದು ಕೋತಿ ತನ ಕೂತ್ ನೋಡ್ರಿ. ಎರಡು ಚೀಲ ಕಲ್ಲಂಗಡಿ ಎಲ್ಲಷ್ಟಕ್ಕೂ ಕೊಟ್ಟಿವಿ, ಇನ್ನು ತಿನ್ನಾಗತ್ತಾವ ಬೇಜಾನ್. ಇಲ್ಲಿ ನೋಡಿ ಎಲ್ಲ ಅಲ್ಲಿ ಎಲ್ಲಾನು ಇಟ್ಟಿದೀನಿ, ಎಲ್ಲ ಗುಡ್ಡ ತುಂಬಾ ಹಾಕಿದೀನಿ ಕಲ್ಲಂಗಡಿ. ಇವತ್ತೊಂದಿನ ತಿನ್ಲಿ ಅಂತ ಫುಲ್ ಜಾಲಿ ಜಾಲಿ ಎಲ್ಲ ಕೊಟ್ಟಿವಿ. ತಿಂದಾವು ಎಲ್ಲ ತಿಂದು ಆಗತ್ತದ. ಅದು ಮರಿ ಐತೆ, ಅದು ಇನ್ನೇನು ಪಕ್ಷಿಗಳಿಗೆ ಡಬ್ಬಿ ಕಟ್ಟಿ ನೀರಿಡಮ್. ನೀರಿನ ಬಡ್ದಾಟಕ್ಕೆ ಕೋತಿ ನೀರು ಕುಡಿಯ ಕುಂತ ಬಟ್ಟೆ ಮಾಡ್ತೀವಿ ಎಲ್ಲ. ಬುಡದ ಮ್ಯಾಗ ಯಾರು ಸಹಾಯ ಮಾಡವಲ್ರಿ, ನಾವೇ ಬಂದಿವಿ. ಏನ್ ಗೊತ್ತಾಗ ಇದಕ್ಕೋಸ್ಕರ ಹೇಳೋದು, ಊರಾಗಾದ್ರ 100 ಜನ ಕೊಡ್ತಾರ, ಇಲ್ಲ ಅನ್ನಕತ್ತಿಲ್ಲ. ಊರಾಗ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಬಂದ್ ಕೊಡ್ತಿರಲ್ಲ ಅದು. ನೋಡ ಅದ ಪಕ್ಷಿಗೆ ಅಂತ ಇಟ್ಟಿದ್ದು, ಅದಕ್ಕೆ ನೀರ್ ಎಷ್ಟು ಬಾಯಾರಿಕೆ ಆಗಿರ್ಬೇಕು. ಅದಕ್ಕೆ ಹೇಳೋದು, ಇಷ್ಟು ಮಾಡಿವಿ, ನಿಮ್ ಸಪೋರ್ಟ್ ಬೇಕಾ? ನಿಮ್ ಸಪೋರ್ಟ್ ಇತ್ತು ಅಂದ್ರೆ ಇನ್ನು ಜಾಸ್ತಿ ಕೆಲಸ ಮಾಡಕ್ಕೆ ಆಸಕ್ತಿ ಬರ್ತದಂತ ಕೇಳೋದಷ್ಟೇ. ಬರ್ರಿ. ಆಹಾ ಸಾವಕಾಸಣ ಇಟ್ಟಿದ್ದೀವಿ ನೋಡಿ. ಇಂಥ ಗಾಡಿ ನಮ್ಮ ಸ್ಥಳದಾಗ ನಾವು ಎಲ್ಲಾರು ನಡ್ಕೊಂತ ಹೋಗ್ಬೇಕಂತ ಅಣ್ಣನ ಗಾಡಿ ಚಾಲು ಮಾಡವಲ್ಲ, ನಡ್ಕೊಂತ ಬರ್ಕೊತ ನೋಡಿ. ನಾವು ಮಾಡಿದ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಆದಷ್ಟು ಸಪೋರ್ಟ್ ಮಾಡ್ರಿ ಅಷ್ಟೇ. ಇವತ್ತು ಇಲ್ಲಿ ಬಂದ್ನಲ್ಲ, ನೆಕ್ಸ್ಟ್ ಬೇರೆ ಕಡೆಗೆ ಹೋಗಿ ಕೊಡೋಷ್ಟು ಸಪೋರ್ಟ್ ಮಾಡ್ರಿ ಅಷ್ಟೇ. ನಡೀತದ. ಅವಕರ್ಗಳ ಕಷ್ಟದ ಮುಂದೆ ನಮ್ ಕಷ್ಟ ಏನು ಅಲ್ಲ. ನೋಡಿ ಫ್ರೆಂಡ್ಸ್, ಎಲ್ಲರೂ ಒಂದೇ ಗಾಡಿ ಹೊಂಟಿದ್ದೀವಿ.